Hi, Namaste, dear student. Today I discuss about remaining part of medieval India and political transition. So now I discuss about Chandelas. Okay, so founder was Nanuka. Then capital Khajuraho Mahoba and famous king Danga, ಲಾಸ್ಟ್ ಕಿಂಗ್ ವೀರವರ್ಮನ್. ಸೊ ಒಂದು ವಿದ್ಯಾರ್ಥಿಗಳೇ, ಇವತ್ತು ನಾವು ಚಂದೇಲರು ಅಂತಕ್ಕಂಥದ್ದಂಥ ಒಂದು ಅಧ್ಯಾಯದ ಭಾಗವನ್ನು ನೋಡ್ತಾ ಇದ್ದೀವಿ. ಫೌಂಡರ್ ನನ್ನುಕ ಅಂದ್ರೆ ನನ್ನುಕ ಅಂತಕ್ಕಂಥವನು ಈ ಒಂದು ಚಂದೇಲ ಮನೆತನದ ಸಂಸ್ಥಾಪಕದವರೇ. ಇವರ ರಾಜಧಾನಿ ಖಜುರಾಹೋ ಅಥವಾ ಮೊಹೋಬಾ ಅಂತಕ್ಕಂಥವು ಎರಡು ರಾಜಧಾನಿಗಳನ್ನು ನಾವು ನೋಡ್ಬೋದಾಗಿದೆ ಮಕ್ಕಳೇ. ಪ್ರಸಿದ್ಧ ಅರಸ ಡಂಗ, ಅನಂತರ ವೀರವರ್ಮನ್, ಈತ ಈ ಮನೆತನದ ಕೊನೆಯ ಅರಸನಾಗಿದ್ದಾನೆ. ಇನ್ ದ ಬಿಗಿನಿಂಗ್ ಚಂದೇಲಾ ವೇರ್ ದ ಫೆಡಿಟರಿ ಕಿಂಗ್ಸ್ ಆಫ್ ಪ್ರತಿಹಾರಾಸ್. ಆರಂಭದಲ್ಲಿ ಚಂದೇಲರು ಪ್ರತಿಹಾರರ ಮಾಂಡಲಿಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ರಂತೆ. ಆಫ್ಟರ್ ದ ಡಿಕ್ಲೈನ್ ಆಫ್ ಪರಮಾರಾಸ್, ಡಂಗಾ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಇಂಡಿಪೆಂಡೆಂಟ್. ಪರಮಾರರ ಸಾಮ್ರಾಜ್ಯದ ಅಂದ್ರೆ ಪರಮಾರರ ಪತನದ ನಂತರ ಡಂಗ ಸ್ವತಂತ್ರ ರಾಜ ಅಂತ ಹೇಳಿ ಘೋಷಣೆ ಮಾಡಿಕೊಳ್ತಾನೆ ಮಕ್ಕಳೇ. He took hold of the eastern part of Paramara's kingdom and extended his kingdom by defeating Pala and Adras. ಸೊ ಪರಮಾರರ ಸಾಮ್ರಾಜ್ಯದ ಪೂರ್ವ ಭಾಗವನ್ನ ವಶಪಡಿಸಿಕೊಂಡು ಪಾಲ ಮತ್ತು ಆರ್ದ್ರನನ್ನ ಸೋಲಿಸಿ ತನ್ನ ರಾಜ್ಯವನ್ನ ವಿಸ್ತಾರ ಮಾಡಿಕೊಳ್ತಾನೆ. ಯಾರು? ಡಂಗಾ. ಡಂಗಾ, ಹೂ ಹ್ಯಾಡ್ ದ ಟೈಟಲ್ ಮಹಾರಾಜಾದಿರಾಜ ಆರ್ ಕಿಂಗ್ ಆಫ್ ಕಿಂಗ್ಸ್, extended military assistance to Hindu Shahi king Jayapala to fight back attacking Turks. ಮಹಾರಾಜಾದಿರಾಜ ಎನ್ನುವಂಥ ಬಿರುದನ್ನ ಡಂಗ ಹೊಂದಿದ್ದ. ಟರ್ಕರ ವಿರುದ್ಧ ಹೋರಾಡ್ತಿದ್ದಂತಹ ಹಿಂದೂ ಶಾಹಿ ರಾಜನಾಗಿರ್ತಕ್ಕಂಥ ಈ ಒಂದು ಜಯಚಂದ್ರನಿಗೆ ಸೈನಿಕ ನೆರವನ್ನ ಕೂಡ ಇಲ್ಲಿ ಡಂಗ ಮಾಡ್ತಾನೆ. ಫೈನಲಿ, ಡ್ಯೂ ಟು ದ ಇನ್ಫ್ಯಾಟಿಂಗ್ ಅಂಡ್ ಲ್ಯಾಕ್ ಆಫ್ ಯುನಿಟಿ ಅಮಾಂಗ್ ರಜಪೂತ್ಸ್, ಖಿಲ್ಜಿ ಸುಲ್ತಾನ್ ಕನ್ಕ್ವರ್ಡ್ ದಿಸ್ ಕಿಂಗ್ಡಮ್. ಆದರೆ ರಜಪೂತ ಅರಸರಲ್ಲಿನ ಪರಸ್ಪರ ದ್ವೇಷ ಮತ್ತು ಒಡಕು, ಆ ನಂತರ ಒಗ್ಗಟ್ಟಿರದೇ ಇರುವ ಕಾರಣದಿಂದಾಗಿ ರಜಪೂತರನ್ನ ಖಿಲ್ಜಿ ಸುಲ್ತಾನ್ನು ಸೋಲಿಸಿ ತನ್ನ ಸಾಮ್ರಾಜ್ಯಕ್ಕೆ ಚಂದೇಲರ ಒಂದು ರಾಜ್ಯವನ್ನ ಸೇರಿಸಿಕೊಳ್ತಾನೆ. ದೆನ್ ಒನ್ ಮೋರ್ ರಜಪೂತ್ ಡೈನೆಸ್ಟಿ ನೇಮ್ ಈಸ್ ಚೌಹಾನಾಸ್. ಮತ್ತೊಂದು ರಜಪೂತ ಮನೆತನ ಚೌಹಾಣರ ಮನೆತನ. Founder Vigraha Raja II. Capital is Ajmer. Famous kings Ajaya Raja, Vigraha Raja IV, Prithviraj III. ಇಲ್ಲಿ ಚೌಹಾಣ ಮನೆತನ ವಿಗ್ರಹ ರಾಜ, ಎರಡನೇ ವಿಗ್ರಹ ರಾಜನಿಂದ ಆರಂಭಗೊಳ್ತಾ ಇದೆ ಮಕ್ಕಳೇ. ರಾಜಧಾನಿಯಾಗಿ ಅಜ್ಮೇರ್ ಇತ್ತು. ಈ ಒಂದು ಮನೆತನದಲ್ಲಿ 3 ಜನ ಪ್ರಸಿದ್ಧ ಅರಸರುಗಳು ಬರ್ತಾ ಇದ್ದಾರೆ ಮಕ್ಕಳೇ. ಅಜಯ ರಾಜ, ವಿಗ್ರಹ ರಾಜ, 4ನೇ ವಿಗ್ರಹ ರಾಜ ಮತ್ತು 3ನೇಯ ಅಥವಾ ಮುಮ್ಮಡಿ ಪೃಥ್ವಿರಾಜ್ ಚೌಹಾಣ್. ಈ ಮನೆತನದ ಕೊನೆಯ ಅರಸ ಪೃಥ್ವಿರಾಜ್, ಮುಮ್ಮಡಿ ಪೃಥ್ವಿರಾಜ್ ಅಥವಾ 3ನೇ ಪೃಥ್ವಿರಾಜ್. ಲಾಸ್ಟ್ ಕಿಂಗ್ was Prithviraj III. First Tarain War. Prithviraj Chauhan defeated Muhammad Ghori at Tarain.
ಸೊ ಪೃಥ್ವಿರಾಜ್ ಚೌಹಾಣನು ಮೊಹಮ್ಮದ್ ಗೋರಿಯನ್ನ ತರೈನ್ ಯುದ್ಧದಲ್ಲಿ ಆತನನ್ನ ಸೋಲಿಸಿ ಬಿಡ್ತಾನೆ. Gori wanted to extend Gor kingdom towards Sindh region. ಗೋರಿ ಮೊಹಮ್ಮದ್ ಏನು ಅಂತಂದ್ರೆ ಇಲ್ಲಿ ತನ್ನ ಪ್ರಾಂತ್ಯವನ್ನ ಗೋರ್ ಸಾಮ್ರಾಜ್ಯವನ್ನ ಸಿಂಧ್ ಪ್ರಾಂತ್ಯದವರೆಗೆ ಇಲ್ಲಿ ವಿಸ್ತಾರ ಮಾಡಬೇಕು ಅನ್ನೋದಕ್ಕಾಗಿ ಇಲ್ಲಿ ಏನ್ ಮಾಡಿದ್ದ ಅಂದ್ರೆ ಪೃಥ್ವಿರಾಜ್ ಚೌಹಾಣನ ಮೇಲೆ ದಾಳಿಯನ್ನು ಮಾಡಿರ್ತಾನೆ ಮಕ್ಕಳೇ. ಆ ಒಂದು ಯುದ್ಧ ತರೈನ್ ಅಂತಕ್ಕಂತ ಒಂದು ಪ್ರದೇಶದಲ್ಲಿ ಆಗ್ತಾ ಇದೆ. ಈ ತರೈನ್ ಪ್ರದೇಶದಲ್ಲಿ ಮೊಹಮ್ಮದ್ ಗೋರಿ ಸೋಲಲ್ಪಡ್ತಾನೆ. ಅಲ್ಲಿಂದ ಆತನನ್ನು ಸೋಲಿಸಿದ ಮೇಲೆ ಯುದ್ಧ ರಣಭೂಮಿಯಿಂದ ಓಡಿ ಹೋಗ್ತಾನೆ ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗೋರಿ who was severely wounded in this battle led another attack towards Delhi in the following years. ನಂತರ ಮೊಹಮ್ಮದ್ ಗೋರಿ ಏನ್ ಮಾಡಿದ ಅಂದ್ರೆ ಅಲ್ಲಿಂದ ಓಡಿ ಹೋಗಿ ಮತ್ತೆ ನೆಕ್ಸ್ಟ್ ವರ್ಷ ಅಂದ್ರೆ ಈ ಯುದ್ಧ 1191ರಲ್ಲಿ ಆಗಿರುತ್ತೆ ಮೊದಲನೇ ತರೈನ್ ಯುದ್ಧ. ಅದಾದ ಮೇಲೆ 1192 ಸಾಮಾನ್ಯ ಶಕೆಯಲ್ಲಿ ಮತ್ತೊಂದು ಬಾರಿ ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ, ಡೆಲ್ಲಿಯ ಮೇಲೆ ದಾಳಿ ಮಾಡ್ತಾನೆ. ಅದೇ ಸ್ಥಳ ತರೈನ್ ಸ್ಥಳದಲ್ಲಿ ಎರಡನೆಯ ತರೈನ್ ವಾರ್ ಆಗುತ್ತೆ, ಸೆಕೆಂಡ್ ತರೈನ್ ವಾರ್. ಸಿನ್ಸ್ 1192 ಕಾಮನ್ ಎರಾ. He defeated Prithviraj Chauhan at Tarain, the very place of a previous battle. ಹಿಂದೆ ನಡೆದಂತ ಸ್ಥಳದಲ್ಲಿ ಮತ್ತೊಂದು ತರೈನ್ ಯುದ್ಧ ಆಯಿತು. ಈ ಅವಧಿಯಲ್ಲಿ ಪೃಥ್ವಿರಾಜ್ ಚೌಹಾಣನನ್ನ ಇಲ್ಲಿ ಮೊಹಮ್ಮದ್ ಗೋರಿ ಸೋಲಿಸ್ತಾನೆ. ಪೃಥ್ವಿರಾಜ್ is an amendment of Rajput value and bravery. ಇಲ್ಲಿ ರಜಪೂತರಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಶೌರ್ಯ ಸಾಹಸದ ಒಬ್ಬ ರಾಜ ಯಾರು ಅಂದ್ರೆ ಪೃಥ್ವಿರಾಜ್ ಚೌಹಾಣನಾಗಿದ್ದಾನೆ. Okay, dear student, look one more point of in this chapter, literature contribution of Rajput dynasty. ಇವರು ಸಾಹಿತ್ಯದ ಕೊಡುಗೆಗಳನ್ನು ನೋಡೋದಾದರೆ, ರಜಪೂತರ ಸಾಹಿತ್ಯದ ಕೊಡುಗೆಗಳನ್ನು ನೋಡೋದಾದ್ರೆ, kings like Bhoja, Munja have written various literary works. ಇಲ್ಲಿ ರಜಪೂತ ಅರಸರುಗಳ ಸ್ವತಃ ವಿದ್ವಾಂಸರಾಗಿದ್ದರು. ಭೋಜ, ಮುಂಜ ಮೊದಲಾದ ಅರಸರುಗಳು ಅನೇಕ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕಿಂಗ್ ಮುಂಜ had poets Padmagupta and Alayuda in his court. ರಾಜ ಮುಂಜ ಏನಾಗಿದ್ದ ಅಂತಂದ್ರೆ ಇಲ್ಲಿ ಆತನ ಆಸ್ಥಾನದಲ್ಲಿ ಪದ್ಮಗುಪ್ತ ಮತ್ತು ಆಲಾಯುಧ ಅಂತಕ್ಕಂಥವರನ್ನ ಆಶ್ರಯ ಕೊಟ್ಟಿದ್ದಂತ ಕವಿಗಳಿಗೆ. King Bhoja had extended his royal patronage to the joint scholars Shantisena, Prabhachandra Suri and Ghanapala during his rule. ರಾಜ ಭೋಜ ಇಲ್ಲಿ ಅನೇಕ ಒಂದು ಸಾಹಿತಿಗಳಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ಕೊಟ್ಟಿದ್ದ. ಶಾಂತಿಸೇನ, ಪ್ರಭಾಚಂದ್ರ ಸೂರಿ, ಘನಪಾಲ ಅಂತಕ್ಕಂಥವ್ರು ಅವರಲ್ಲಿ ಮುಖ್ಯರಾದಂಥವ್ರು. ದೆನ್ ದ ಫೇಮಸ್ ಲಿಟರರಿ ವರ್ಕ್ಸ್ ಜಯದೇವಾಸ್ ಗೀತಾ ಗೋವಿಂದ. ಇಲ್ಲಿ ಪ್ರಸಿದ್ಧವಾದಂತಹ ಸಾಹಿತ್ಯ ಕೃತಿಗಳನ್ನ ನಾನು ಈಗ ಹೇಳ್ತಾ ಇದ್ದೇನೆ ಮಕ್ಕಳೇ. ಜಯದೇವನ ಗೀತಾ ಗೋವಿಂದ, ಭಾರವಿಯ ಕಿರಾತಾರ್ಜುನೀಯ, ಭೃತಹರೀಸ್ ರಾವಣವಧ, ಭೃತಹರಿ ಅಂತಕ್ಕಂಥ ಕವಿ ಬರೆದಂತ ರಾವಣವಧ, ಮಹೇಂದ್ರಪಾಲ ಕಾವ್ಯ ಮೀಮಾಂಸ, ರಾಜಶೇಖರ ಬಾಲರಾಮಾಯಣ ಅಂಡ್ ಕರ್ಪೂರ ಮಂಜರಿ. ದೆನ್ ಭವಭೂತೀಸ್ ಮಹಾವೀರ ಚರಿತ ಅಂಡ್ ಉತ್ತರ ರಾಮಚರಿತ. ಇಲ್ಲಿ ಈ ಎಲ್ಲಾ ಕೃತಿಗಳನ್ನ ಇಲ್ಲಿ ಕವಿಗಳು ಬರಿತಾ ಹೋಗ್ತಾರೆ ಮಕ್ಕಳೇ. ಕಲ್ಲಣನ ರಾಜತರಂಗಿಣಿ, ಜಯನಿಕಾಸ್ ಪೃಥ್ವಿ ರಾಜ ವಿಜಯ, ದೆನ್ ಹೇಮಚಂದ್ರಾಸ್ ಕುಮಾರಪಾಲ ಚರಿತ, ಪೃಥ್ವಿರಾಜ ರಾಸು ಬಾಯ್ ಚಾಂದ್ ಬರ್ದಾಯಿ. ಸೊ
These are the very important and famous literary work from Rajput period. Okay. Then Bhoja ಪ್ರಬಂಧ ಬೈ ಬಲ್ಲಾಳ. ಭೋಜ ಪ್ರಬಂಧ ಅಂತಕ್ಕಂತ ಒಂದು ಕೃತಿಯನ್ನ ಬಲ್ಲಾಳ ಅನ್ನುವಂತ ಕವಿ ಬರೀತಾನೆ ಮಕ್ಕಳಿಗೆ. Then the educational institutions of Nalanda, Kasi, Vikramashila, Ujjaini received support from Rajput. ನಂತರ ರಜಪೂತರು ವಿದ್ಯಾ ಕೇಂದ್ರಗಳಾದಂತ ನಳಂದ, ಕಾಶಿ, ವಿಕ್ರಮಶಿಲಾ, ಉಜ್ಜಯಿನಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ರು. Then art and architecture, ಕಲೆ ಮತ್ತು ವಾಸ್ತುಶಿಲ್ಪ. The Rajput kings constructed a spacious fort in Chittoda, Mando, Ranthambore, Jodhpur and Gwalior of the North India. ರಜಪೂತ ಅರಸರು ಉತ್ತರ ಭಾರತದ ಚಿತ್ತೋಡ, ಮಾಂಡು, ರಣತಂಬೂರು, ಜೋಧಾಪುರ್ ಮತ್ತು ಗ್ವಾಲಿಯರ್ಗಳಲ್ಲಿ ವಿಶಾಲವಾದಂತಹ ಕೋಟೆಗಳನ್ನು ಕಟ್ಟಿಸಿದ್ರಂತೆ. This is the Chittod fort. This is the Ranthambore fort. Then Jodhpur fort, Gwalior fort, and they built palaces in Jaipur, Gwalior and Udaipur. ಮತ್ತೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಹಲವಾರು ಅರಮನೆಗಳನ್ನ ಕಟ್ಟಿಸಿದ್ರು. ಅವುಗಳಲ್ಲಿ ಮುಖ್ಯವಾದ್ದು ಜಯಪುರ, ಗ್ವಾಲಿಯರ್ ಮತ್ತು ಉದಯಪುರದ ಅರಮನೆಗಳು. ನೀವು ನೋಡ್ತಾ ಇದ್ದೀರಾ ಚಿತ್ರದಲ್ಲಿ ಜಯಪುರದ ಅರಮನೆ ಇದು. Then Gwalior Palace and Udaipur Palace, and Dilwara Temple, Vimal Temple and Luna Vasai Temple were built on Mount Abu. All these are beautiful and known for the architecture. ಮೌಂಟ್ ಆಬುನಲ್ಲಿ ದಿಲ್ವಾರ ದೇವಾಲಯ, ವಿಮಲ್ ವಸಾಯಿ, ಲೂನ ವಸಾಯಿ ದೇವಾಲಯಗಳನ್ನ, ಸುಂದರ ಕಲಾತ್ಮಕತೆಯಿಂದ ಕೂಡಿರ್ತಕ್ಕಂಥ ದೇವಾಲಯಗಳನ್ನ ಇವರ ಕಾಲದಲ್ಲಿ ನಿರ್ಮಿಸಲಾಯಿತಂತೆ. ಸೊ ದ ಚಂದಲಸ್ ಬಿಲ್ಟ್ ಕಂಡರಾಯಸ್ ಟೆಂಪಲ್ಸ್ ಇನ್ ಖಜುರಾಹೋ. ನಂತರ ಚಂದೇಲರು ಮಧ್ಯಪ್ರದೇಶದ ಖಜುರಾಹೋದಲ್ಲಿ ಕಂಡರಾಯ ದೇವಸ್ಥಾನವನ್ನ ನಿರ್ಮಿಸಿದ್ರು. Dear student, look at the pictures. Then the painting of this period is classified as a Rajasthani painting style and Rajasthani painting style and one more Pahari painting style. ಎರಡು ಪ್ರಕಾರದ ಚಿತ್ರಕಲಾ ಒಂದು ಶೈಲಿಗಳು ಈ ರಜಪೂತರ ಅರಸರ ಕಾಲದಲ್ಲಿ ಪ್ರಚಲಿತದಲ್ಲಿದ್ದು ಮಕ್ಕಳೇ. ರಾಜಸ್ಥಾನಿ ಕಲಾ ಶೈಲಿ ಮತ್ತು ಪಹರಿ ಕಲಾ ಶೈಲಿ ಅಂತ ಹೇಳಿ ವರ್ಗೀಕರಿಸಲಾಗಿದೆ. Rajasthani painting style can be seen in the Mewar, Bikaner, Jodhpur, Jaisalmer and Buni. ಇಲ್ಲಿ ರಾಜಸ್ಥಾನಿಯ ಶೈಲಿಯ ಚಿತ್ರಗಳನ್ನು ನಾವು ಮೇವಾರ, ಬುಕನೇರ್, ಜೋಧ್ಪುರ್, ಜೈಸಲ್ಮೇರಾದಲ್ಲಿ ಮತ್ತು ಬೂನಿಗಳಲ್ಲಿ ನಾವು ಕಾಣಬಹುದು. ನೀವು ಈಗ ಎರಡು ಚಿತ್ರಗಳನ್ನು ನೋಡ್ತಾ ಇದ್ರಿ ಮಕ್ಕಳೇ. ಆ ಚಿತ್ರಗಳು ಇಲ್ಲಿ ರಾಜಸ್ಥಾನಿ ಶೈಲಿಗೆ ಸಂಬಂಧಪಟ್ಟವುಗಳಾಗಿವೆ. ಪಹರಿ ಪೇಂಟಿಂಗ್ ಸ್ಟೈಲ್ ಕ್ಯಾನ್ ಬಿ ಸೀನ್ ಇನ್ ಕಸೋಲಿ, ಜಮ್ಮು, ಗರ್ವಾಲ್ ಗಳಲ್ಲಿ ನಾವು ನೋಡ್ಬೋದಾಗಿದೆ. ಕಸೌಲಿ, ಜಮ್ಮು ಮತ್ತು ಗರ್ವಾಲ್ಗಳಲ್ಲಿ ಈ ಒಂದು ಪಹರಿ ಪೇಂಟಿಂಗ್ ಸ್ಟೈಲ್ ಅನ್ನು ನಾವು ನೋಡ್ಬೋದಾಗಿದೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಡಿಯರ್ ಸ್ಟೂಡೆಂಟ್ಸ್.